ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಕತೆ ರೋಚಕ ಟ್ವಿಸ್ಟ್ ಪಡೆದು ಸಾಕ್ತಾ ಇದೆ. ಜಯದೇವ್ಗೆ ಜೀವ ಇಂದಲೇ ಕಂಟಕ ಎದುರಾದಂತಿದೆ. ಇದೀಗ ಮಲ್ಲಿ ಬಳಿ ಜೀವ ಜಯದೇವ್ ಕುರಿತಾಗಿ ಮಾತನಾಡಿದ್ದಾನೆ. ಜಯದೇವ್ ಜೀವ ಜಿದ್ದಾಜಿದ್ದಿಗೆ ಭೂಮಿ ಸಾಕ್ಷಿಯಾಗಲಿದ್ದಾಳ. ಜಯದೇವ್ ತನ್ನ ಜೀವನದುದ್ದಕ್ಕೂ ಒಂದಲ್ಲ ಒಂದು ಕೆಟ್ಟ ಕೆಲಸಗಳನ್ನು ಮಾಡುತ್ತಲೇ ಬಂದಿದ್ದಾನೆ. ದಿಯಾಳನ್ನ ಕೊಲೆ ಮಾಡಿ ಏನು ಗೊತ್ತಿಲ್ಲದಂತೆ ಇದ್ದ. ಆದರೆ ಈಗ ಹಾಗಲ್ಲ. ಜೀವ ಈ ಬಗ್ಗೆ ಮಲ್ಲಿ ಮುಂದೆ ಹೇಳಿದ್ದಾನೆ. ದಿಯಾ ಪ್ರೀತಿಸುತ್ತಿದ್ದ ಹುಡುಗ ಜೀವ ಫ್ರೆಂಡ್. ಹಾಗಾಗಿ ದಿಯಾ ಕಾಣೆಯಾಗಿರೋ ಬಗ್ಗೆ ಜಯದೇವ್ ಮೇಲೆ ಅನುಮಾನ ಇದೆ ಎಂದಿದ್ದಾನೆ ಜೀವ. ಈ ವಿಚಾರ ಮಲ್ಲಿ ಭೂಮಿಕಾ ಮುಂದೆ ಹೇಳಿದ್ದಾಳೆ. ಇನ್ನು ಜಯದೇವ್ಗೆ ಕಂಟಕ ಬಂದಿರುವಂತಿದೆ. ಈ ಸ್ತನ ಕ್ಯಾನ್ಸರ್ ಕುರಿತು ಅಮೃತಧಾರೆ ಧಾರಾವಾಹಿ ಸಂಚಿಕೆಗಳನ್ನು ರೂಪಿಸಿದೆ. ನಾಯಕಿ ಭೂಮಿಕಾಗೆ ಸ್ತನ ಕ್ಯಾನ್ಸರ್ ಇದೆ ಅಂತ ತೋರಿಸಲಾಗಿದೆ. ಆ ಪಾತ್ರಕ್ಕೆ ಇಡೀ ಕುಟುಂಬ, ಮುಖ್ಯವಾಗಿ ಗಂಡ ಎಷ್ಟು ಸಪೋರ್ಟಿವ್ ಆಗಿ ಸವಾಲಿಗೆ ಸೆಡ್ ಹೊಡೆದು ನಿಂತಿದ್ದಾರೆ ಎಂಬುದನ್ನು ತೋರಿಸಲಾಗ್ತಾ ಇದೆ. ಮನರಂಜನೆಯ ದೃಷ್ಟಿಯನ್ನು ಮೀರಿ ಭಾವನಾತ್ಮಕವಾಗಿ ಧಾರಾವಾಹಿ ಕನೆಕ್ಟ್ ಆಗ್ತಾ ಇದೆ. ಇನ್ನೊಂದೆಡೆ ಭೂಮಿಕಾಳ ಅನಾರೋಗ್ಯವನ್ನೇ ಬಳಸಿಕೊಂಡು ಆಕೆಗೆ ಮಾನಸಿಕ ಹಿಂಸೆ ನೀಡಬೇಕು ಎಂಬ ಶಕುಂತಲಾ ಮತ್ತು ಜಯದೇವ್ ಅವರ ಕುತಂತ್ರಕ್ಕೂ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಈ ಇಬ್ಬರ ಸಂಚು ಮಾತ್ರ ಇನ್ನೂ ಮುಗಿದಿಲ್ಲ. ಗೌತಮ್ ಕುಟುಂಬವನ್ನ ಬೀದಿಗೆ ತರುವ ಉದ್ದೇಶದಿಂದ ಜಯದೇವ್ ಮತ್ತು ಶಕುಂತಲಾ ನಿರಂತರವಾಗಿ ಕುತಂತ್ರ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೆ ಹಲವು ಬಾರಿ ತಮ್ಮ ತಪ್ಪುಗಳಿಂದ ತಪ್ಪಿಸಿಕೊಂಡಿರುವ ಇವರಿಬ್ಬರ ನಿಜ ಬಣ್ಣ ಯಾವಾಗ ಬಯಲಾಗುತ್ತದೆ ಎಂಬುದೇ ಈಗ ಕುತೂಹಲ. ಶಕುಂತಲಾಳ ಕುತಂತ್ರವು ಒಂದೊಂದಾಗಿ ಬಯಲಾಗ್ತಾ ಇದ್ದು ಕೊನೆಗೆ ತಾಯಿ ಮಗ ಇಬ್ಬರು ಒಟ್ಟಿಗೆ ಜೈಲು ಸೇರುವ ಸ್ಥಿತಿ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.